ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬೆಳಗ್ಗೆನೆ ನಾವು ಊರಿಂದ ಹೊರಟ್ವಿ ನಮ್ಮ ಅಪ್ಪನ ಮನೆಗೆ. ಇವತ್ತೊಂದು ದಿವಸ ತುಂಬಾ ಒಂದು ಸ್ಪೆಷಲ್ ದಿನ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಹುಟ್ಟಿ ಬೆಳೆದಂತಹ ಒಂದು ಊರಲ್ಲಿ ನಮ್ಮ ಬಸವೇಶ್ವರ ದೇವಸ್ಥಾನದ ಓಪನಿಂಗ್ ಇದೆ. ನಾವು ಚಿಕ್ಕಂದ್ರಿಂದನೂ ಅದು ದೇವಸ್ಥಾನ ಇತ್ತು, ಹಳೆ ದೇವಸ್ಥಾನ. ಅದನ್ನು ಡೆಮೊಲಿಷ್ ಮಾಡಿ ಆನಂತರ ಹೊಸದಾಗಿ ಮತ್ತೆ ನೂತನವಾಗಿ ಒಂದಷ್ಟು ಅಮೌಂಟ್ ಎಲ್ಲ ಹಾಕಿ ಹಾಗೆಯೇ ಎಲ್ಲರ ಹತ್ರನೂ ಒಂದಷ್ಟು ಕಲೆಕ್ಟ್ ಮಾಡಿ ತುಂಬಾ ಅದ್ಧೂರಿಯಾಗಿ ಈ ಒಂದು ಫಂಕ್ಷನನ್ನು ಮಾಡ್ತಾಯಿದ್ದಾರೆ. ತುಂಬಾ ಚೆನ್ನಾಗಾಗುತ್ತೆ. ಆ್ಯಕ್ಚುಲಿ ಇದು ಬಂದು 3 days ಲಾಗ್ ಆಗಿರುತ್ತೆ. ಈ ದಿವಸ ಅಂತೂ ನಮ್ಮ ಊರು ಹೇಗೆ ಕಾಣ್ತಾ ಇತ್ತು ಅಂದರೆ ಆ ಲೈಟಿಂಗ್ಸ್ ಆಗಿರ್ಬೋದು, ಹಾಗೆಯೇ ಕಟೌಟ್ಗಳು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ತುಂಬ ದಿನವೇ ಆಗಿತ್ತು ಈ ರೀತಿಯ ನಮ್ಮ ಊರಲ್ಲಿ ಒಂದು ಫಂಕ್ಷನ್ ಆಗಿ ಅಂತಲೇ ಹೇಳ್ಬೋದು. ಇದು ನಮ್ಮೂರು ಈ ರೀತಿ ಒಂದು ಅದ್ಧೂರಿಯಾಗಿ ಒಂಥರ ಮದುಗಣಗಿತ್ತಿ ಥರ ಕಾಣ್ತಾ ಇತ್ತು. ಅದು ತುಂಬಾ ಖುಷಿ ಆಗ್ತಾ ಇತ್ತು ನೋಡ್ಲಿಕ್ಕಂತೂ. ಆ್ಯಕ್ಚುಲಿ ನಾವು ಬಂದು ಒಂದಷ್ಟು ಲಾಗಲ್ಲಿ ಹೇಳಿದ್ದೆ, ನಮ್ಮ ಅಪ್ಪ ಅಮ್ಮನಿಗೆ ನಾವು 4 ಜನ ಹೆಣ್ಮಕ್ಳು, ಒಬ್ಬ ಮಾತ್ರ ಗಂಡು ಮಗ ಅಣ್ಣ, ಅವನು ಹಾಗೆಯೇ ಅತ್ತಿಗೆ ಮತ್ತು 2 ಮಕ್ಕಳು ಇದ್ದಾರೆ. ಇದು ಬಂದು ನೂತನವಾಗಿ ಕನ್ಸ್ಟ್ರಕ್ಟ್ ಏನು ಮಾಡಿದ್ದಾರೆ ಆ ಒಂದು ಸೋಮೇಶ್ವರ ದೇವಸ್ಥಾನ ನೋಡ್ತಾ ಇರ್ಬೋದು ನೀವು. ಲೈಟಿಂಗ್ಸ್ ಎಲ್ಲ ಯಾವ ರೀತಿ ಅರೇಂಜ್ ಮಾಡಿದ್ದಾರೆ. ನಿಜ ಇಷ್ಟು ಚೆನ್ನಾಗಿ ದೇವಸ್ಥಾನ ಆಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಚೆನ್ನಾಗಿ ಬಂದಿತ್ತು. ಎಂಟ್ರೆನ್ಸಲ್ಲಿ ಒಂದು ಬಸವನ ಒಂದು ಸ್ಟ್ಯಾಚು ಎಲ್ಲ ಮಾಡಿದ್ದಾರೆ, ಅದು ಕೂಡ ತುಂಬಾ ಚೆನ್ನಾಗಿದ್ದು. ಆ ಗೋಪುರ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆಯೇ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಒಂದಷ್ಟು ಅಮೌಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾಯಿದ್ರು. ಎಲ್ಲ ಊರುಗಳಲ್ಲೂ ಅವರು ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡಿದರು. ಹಾಗೆಯೇ ನಮ್ಮ ಊರಿಗೂ ಕೂಡ ಬಂದಿದ್ದರು. ಸೊ ನಮ್ಮ ಕೈಲಾದಷ್ಟು ನಮ್ಮ ಯಜಮಾನರು ಹಾಗೆಯೇ ಅವರ ತಮ್ಮ ಅಂದರೆ ನನ್ನ ತಂಗಿ ಅವರ ಹಸ್ಬೆಂಡ್ ಕೂಡ ಇಬ್ಬರು ಸೇರಿ ಒಂದಷ್ಟು ಅಮೌಂಟನ್ನು ಕೊಟ್ಟಿದ್ವಿ ಅಂತ ಹೇಳ್ಕೊಬಾರ್ದು. ಯಾಕಂದರೆ ದೇವರು ಕೊಟ್ಟಿದ್ದನ್ನು ನಾವು ದೇವರಿಗೆ ಅರ್ಪಿಸಿದ್ದೀವಿ ಅಷ್ಟೇ. ಒಂದು ಚಿಕ್ಕ ಅಮೌಂಟ್ ಅಷ್ಟೇ. ಸೊ ಯಾರೆಲ್ಲ ಕಾಣಿಕೆಯನ್ನು ಕೊಟ್ಟಿದ್ರು ಅವರಿಗೆಲ್ಲ ಈ ರೀತಿ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ರು. ಕಂತೆ ಮಾದಪ್ಪ ದೇವಸ್ಥಾನ ಅಂತ ಹೇಳಿ ನಮ್ಮ ಊರಿನ ಪಕ್ಕದಲ್ಲಿದೆ. ಆ ಒಂದು ದೇವಸ್ಥಾನದಲ್ಲಿ ಇರುವಂತಹ ಗುರುಗಳು ಎಲ್ಲರಿಗೂ ಸನ್ಮಾನವನ್ನು ಮಾಡ್ತಾಯಿದ್ರು. ಸನ್ಮಾನವನ್ನು ಮಾಡಿ ಹಾಗೆಯೇ ಹಾರ ಎಲ್ಲ ಹಾಕಿದ್ರು. ಆ ಒಂದು ಮೂಮೆಂಟ್ ಒಂಥರ ಚೆನ್ನಾಗಿತ್ತು, ಖುಷಿ ಆಯಿತು. ದೇವರನ್ನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿತ್ತು ವಿಗ್ರಹ ಅಂತೂ. ಸೊ ಇದು ಬಂದು ಮನೆಯಲ್ಲಿ ನಾವು ಎಲ್ಲ ಹೋದಾಗ ಆ್ಯಕ್ಚುಲಿ ಊಟ ಎಲ್ಲ ನಮ್ಮ ಮನೇಲಿ ಏನು ಅರೇಂಜ್ ಮಾಡೋಂಗಿರಲಿಲ್ಲ. ಊರಿಗೆ ಎಲ್ಲರಿಗೂ ಊಟ, ಹಾಗೆಯೇ ಊರಲ್ಲಿ ಯಾರೆಲ್ಲ ನೆಂಟರೆಲ್ಲ ಕರೆಸಿರ್ತಾರಲ್ವ ಅವ್ರಿಗೂ ಕೂಡ ದೇವಸ್ಥಾನ ವತಿಯಿಂದನೇ ಅವರು ಊಟ ಎಲ್ಲ ಅರೇಂಜ್ ಮಾಡಿದರು. ತುಂಬಾ ಒಂದು ದೊಡ್ಡ ಒಂದು ಪೆಂಡೆಲ್ಲ ಹಾಕಿಸಿ ರೆಡಿ ಮಾಡಿದರು. ಯಾರೆಲ್ಲ ಗೆಸ್ಟ್ಗಳೆಲ್ಲ ಬಂದಿದ್ರಲ್ವ ಅವರಿಗೆಲ್ಲ ನಮ್ಮ ಅಣ್ಣನ ಹೆಂಡ್ತಿ ಅಂದರೆ ಲತಾ, ಅವಳು ನನಗಿಂತ ಸ್ವಲ್ಪ ಚಿಕ್ಕವಳಲ್ವ, ಸೊ ಲತಾ ಅಂತಲೇ ಕರೆಯೋದು ಅವನನ್ನು. ಅವಳು ಎಲ್ಲರಿಗೂ ಬೋಂಡ ಎಲ್ಲ ಮಾಡಿ ಟೀ ಮಾಡಿ ಕೊಟ್ಟಳು. ಹಾಗೆಯೇ ನಮ್ಮ ಲತಾ ಅವರ ಅಮ್ಮ ಹಾಗೆಯೇ ನಮ್ಮಮ್ಮ ಇಬ್ಬರು ಸೇರಿಕೊಂಡು ಎಲ್ಲ ಕಜ್ಜಾಯ ಎಲ್ಲ ಬೇಯಿಸಿಟ್ಟಿದ್ರು. ಆ್ಯಕ್ಚುಲಿ ಅವರು ಊರಿನವರನ್ನೇ ಹೇಳಿದರು ಒಂದಷ್ಟು ಕಜ್ಜಾಯಗಳನ್ನು ಎಲ್ಲರೂ ಮನೆಯಲ್ಲೇ ಮಾಡಿಕೊಡಿ, ಸೊ ಸ್ವೀಟ್ ಹಾಕೋಕ್ಕೆ ಸರಿಯಾಗುತ್ತೆ ಅಂತ ಹೇಳಿ. ಸೊ ಕಜ್ಜಾಯ ಕೂಡ ಪ್ರಿಪೇರ್ ಮಾಡಿ ಎಲ್ಲ ಇಟ್ಟಿದ್ರು. ಸೊ ಇದು ಬಂದು ನೆಕ್ಸ್ಟ್ ಡೇ ಲಾಗ್. ಇವತ್ತಿನ ದಿವಸ ನಾವು ತಿಂಡಿಗೆ ಅಲ್ಲಿಗೆ ಹೋಗ್ತಾ ಇದ್ವಿ. ದೇವಸ್ಥಾನ ವತಿಯಿಂದ ತಿಂಡಿ ಇಡಿಸಿದ್ರಲ್ವ, ಅಲ್ಲಿಗೆ ಎಲ್ಲರೂ ಹೋಗ್ತಾ ಇದ್ವಿ. ಇಲ್ಲಿ ಬಂದು ನಮ್ಮ ಅಣ್ಣನ ಮಗಳು ಸಾನು ಅಂತ ಹೇಳಿ, ಹಾಗೆಯೇ ಅವ್ಳ ಫ್ರೆಂಡ್ ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿದ್ದರು. ಅವ್ರದ್ದು ಕೂಡ ಒಂದು ವಿಡಿಯೋ ಮಾಡಿಕೊಂಡೆ. ತುಂಬ ಮುದ್ದಾಗಿ ಕಾಣ್ತಾ ಇದ್ರು ಮಕ್ಕಳು. ಹೀಗೇ ಎಲ್ಲ ಮಾತಾಡಿಕೊಂಡು ತಿಂಡಿಗೆ ಹೋಗಿದ್ದು ಬಂದ್ವಿ. ಅಲ್ಲಿ ಎಲ್ಲ ಅರೇಂಜ್ ಮಾಡಿದರು ತಿಂಡಿಗೆ, ಹಾಗಾಗಿ ಅಲ್ಲೇ ಎಲ್ಲ ತಿಂಡಿ ತಿಂದ್ಕೊಂಡು ಬರ್ತಾ ಇದ್ವಿ. ಓಲ್ಡ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ತುಂಬಾ ಖುಷಿ ಆಯಿತು ಅವ್ರನ್ನೆಲ್ಲ ಮಾತಾಡಿಸಿ. ತುಂಬ ದಿವಸ ಆಗಿತ್ತು ಅವ್ರನ್ನೆಲ್ಲ ಮೀಟ್ ಮಾಡಿ. ಎಲ್ಲೆಲ್ಲೋ ಮದುವೆ ಆಗಿ ಹೊರಟೋಗಿರ್ತಾರೆ, ಅವ್ರ ನಂಬರ್ ಕೂಡ ಇರಲ್ಲ. ಸೊ ಈ ಒಂದು ದಿವಸ ಎಲ್ಲರೂ ಕೂಡ ಮೀಟ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಎಷ್ಟೊತ್ತಿಗೆ ಬಂದಾರ?
ಗೊತ್ತಿಲ್ಲ. ಸೊ ನೆಕ್ಸ್ಟ್ ಬಂದು ಇದು ಮಧ್ಯಾಹ್ನದ ಒಂದು ಲಾಗ್ ಆಗಿರುತ್ತೆ. ಸೊ ಮಧ್ಯಾಹ್ನ ಎಲ್ಲರೂ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೇಲೇ ಇದ್ವಿ. ನೆಕ್ಸ್ಟ್ ನಾವು ಮಧ್ಯಾಹ್ನ ಇಲ್ಲಿಗೆ ಬಂದ್ವಿ. ನೋಡ್ತಾ ಇರ್ಬೋದು ನೀವು, ಒಂದು ದೊಡ್ಡ ಪೆಂಡಲಲ್ಲಿ ಈ ರೀತಿ ಊಟಕ್ಕೆ ಅಂತ ಅರೇಂಜ್ ಮಾಡಿದ್ದಾರೆ. ಎಷ್ಟೇ ಜನ ಭಕ್ತಾದಿಗಳು ಬಂದು ಬೇಕಾದರೆ ಇಲ್ಲಿ ಊಟ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದರು. ಸತತವಾಗಿ 3 ದಿವಸ ಕೂಡ ಒಂದು ಊಟದ ವ್ಯವಸ್ಥೆ ಮತ್ತು ತಿಂಡಿ ವ್ಯವಸ್ಥೆ ಕೂಡ ಮಾಡಿದರು. ಎಷ್ಟೇ ಜನ ಭಕ್ತಾದಿಗಳು ಇಲ್ಲಿ ಬಂದ್ರೂ ಇಲ್ಲ ಅಂದೇ ಹಾಕ್ಕೊಡ್ತಾಯಿದ್ರು. ನಿಜವಾಗ್ಲೂ ಬಡಿಸ್ತಿದ್ರಲ್ಲ ಆ ಮಕ್ಳಿಗಂತೂ ತುಂಬಾ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಪ್ರತಿಯೊಂದು ಟೈಮಲ್ಲೂ ಕೂಡ ಅವರು ಬೇಜಾರು ಮಾಡ್ಕೊಳ್ದೆ ಎಲ್ಲರಿಗೂ ನೀಟಾಗಿ ಬಡಿಸಿ ನೋಡಿಕೊಂಡು ಬಡಿಸಿದ್ರು. ಇದು ಒಂದು ನೋಡಿದ್ರೆ ಒಂಥರ ಖುಷಿ ಆಯಿತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಆನಂತರ ಮನೆಗೆ ಬಂದ್ವಿ. ದೊಡ್ಡಪ್ಪ ಮತ್ತು ಇಬ್ಬರು ದೊಡ್ಡಪ್ಪ ಇದ್ದಾರೆ ನನಗೆ. ಒಬ್ಬರು ದೊಡ್ಡಪ್ಪ ತೀರೋಗ್ಬಿಟ್ಟಿದ್ದಾರೆ, ಇನ್ನೊಬ್ಬರು ದೊಡ್ಡಪ್ಪನಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಹಾಗಾಗಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹಾಗೆಯೇ ದೊಡ್ಡಮ್ಮನ ಮನೆಗೆಲ್ಲ ಹೋಗಿ ಅವ್ರನ್ನ ಎಲ್ಲ ಮಾತಾಡಿಸ್ಕೊಂಡು ಕೂತಿದ್ವಿ. ಆ್ಯಕ್ಚುಲಿ ನಮ್ಮ 3 ಮನೆಯಿಂದ 10 ಜನ ಹೆಣ್ಮಕ್ಳಿದ್ದೀವಿ. ಎಲ್ಲರೂ ತುಂಬಾ ಚೆನ್ನಾಗಿರ್ತಿದ್ವಿ. ಒಂದು ಓಲ್ಡ್ ಮೆಮೊರೀಸ್ ಎಲ್ಲ ಮಾತಾಡಿಕೊಂಡು ಹಾಗೆ ಹೀಗೆ ಅಂತ ಹೇಳಿ ನಗ್ತಾ ಇದ್ವಿ. 9 ಜನ ಎಲ್ಲರೂ ಸೇರಿದ್ವಿ. ಬಟ್ ಒಬ್ಬಳು ತಂಗಿ ಮಾತ್ರ ಮಿಸ್ ಆಗಿದ್ಲು. ಯಾವುದೋ ಒಂದು ರೀಸನ್ಗೆ ಅವರು ಮನೆಗೆ ಬರೋಕ್ಕಾಗಲಿಲ್ಲ, ಹಾಗಾಗಿ ಅವಳು ಮಿಸ್ ಆಗಿದ್ಲು. ಈ ನಡುವೆ ಅಂತೂ ತುಂಬಾ ಅಪರೂಪ ಆಗಿತ್ತು. ನಾವೆಲ್ಲರೂ ಸೇರಿ ತುಂಬ ದಿನವೇ ಆಗೋಯ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಅವರೆಲ್ಲ ಬೇರೆ ಬೇರೆ ಹಬ್ಬಗಳಿಗೆ ಬರ್ತಿರ್ತಾರೆ, ಹಾಗೆಯೇ ನಾವು ಬೇರೆ ಹಬ್ಬಗಳಿಗೆ ಹೋಗ್ತಿರ್ತೀವಿ. ಸೊ ಮೀಟ್ ಆಗೋದೇ ತುಂಬ ರೇರ್ ಆಗಿಬಿಟ್ಟಿತ್ತು. ಸೊ ಎಲ್ಲರೂ ಮಕ್ಕಳು ಹಾಗೆಯೇ ನಮಗೂ ಕೂಡ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಇದು ಸಂಜೆಯ ವ್ಲಾಗ್. ಮೆರವಣಿಗೆ ಆಗ್ತಾಯಿತ್ತು ಸಂಜೆ ರಾತ್ರಿ 10 ಗಂಟೆ ಮೇಲೆ. ಸೊ ಹಾಗಾಗಿ ನಾವು 8 ಗಂಟೆ ಅಷ್ಟೊತ್ತಲ್ಲಿ ಎಲ್ಲರೂ ಸಂಜೆ ಒಂದು ಮೆರವಣಿಗೆ ಪ್ರೋಗ್ರಾಮ್ ಇತ್ತು. ಸೊ ಅದಕ್ಕಿಂತ ಮುಂಚೆ ಒಂದಷ್ಟು ಹಾಡೆಲ್ಲ ಹೇಳೋಣ ಅಂತ ಹೇಳಿ, ಆ್ಯಕ್ಚುಲಿ ಅಣ್ಣಂದೇ ಮೈಕ್ ಇದೆ. ಸೊ ಅದರಲ್ಲಿ ಎಲ್ಲರೂ ಸಾಂಗ್ಸ್ ಎಲ್ಲ ಹೇಳ್ಕೊಂಡು ಕೂತಿದ್ರು. ಜಸ್ಟ್ ಸುಮ್ಮನೆ ಸಿಂಪಲ್ಲಾಗಿ ಶುರು ಮಾಡಿದ್ದಂತಹ ಒಂದು ಪ್ರೋಗ್ರಾಮ್ ಇದು. ಇವನು ಬಂದು ನಮ್ಮ ಅಕ್ಕನ ಮಗ, ತುಂಬಾ ಚೆನ್ನಾಗಿ ಹಾಡೆಲ್ಲ ಹೇಳ್ತಾನೆ. ಸೊ ಅವನು ಸ್ಟಾರ್ಟ್ ಮಾಡಿದ್ದು. ನೆಕ್ಸ್ಟ್ ಎಲ್ಲರೂ ಕೂಡ ಒಂದೊಂದು ಸಾಂಗ್ ಎಲ್ಲ ಹೇಳಿದ್ರು. ತುಂಬ ಚೆನ್ನಾಗಿ ಹಾಗೆಯೇ ಹಾಡು ಎಲ್ಲ ಹೇಳ್ತಾ ಡ್ಯಾನ್ಸ್ ಎಲ್ಲ ಮಾಡಲಿಕ್ಕೆ ಶುರು ಮಾಡಿದ್ರು. ಮಕ್ಕಳಂತೂ ತುಂಬ ಜೋಶಿಂದ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಸೊ ಈ ರೀತಿ ಒಂದು ಡ್ಯಾನ್ಸ್ ತುಂಬಾ ಟ್ರೆಂಡಿಂಗಲ್ಲಿದೆ ಅಂತ ಹೇಳ್ಬೋದು. ಸೊ ಆ ಡ್ಯಾನ್ಸ್ ಎಲ್ಲ ಮಾಡ್ತಾ ಇರುವಾಗ ಒಂದು ಹುಡುಗ ಕಾಂಪಿಟೇಟರ್ ಆಗಿ ಬಂದು ಅವನ ಜೊತೆ ಸೇರಿಗೆ ಸೇರೋ ಅನ್ನೋ ರೀತಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಇದೊಂಥರ ನೋಡ್ಲಿಕ್ಕಂತೂ. ಹಾಗೆಯೇ ಎಲ್ಲರೂ ಜನಗಳೆಲ್ಲ ಸೇರ್ಕೊಂಡ್ಬಿಟ್ರು. ಈ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ನೋಡ್ಕೊತ ಎಲ್ಲರೂ ನಿಂತಿದ್ರು. ಎಲ್ಲರೂ ತುಂಬಾ ಖುಷಿಪಟ್ಟರು. ಮಕ್ಕಳು ಎಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರಲ್ವ, ಹಾಗಾಗಿ ಎಲ್ಲರಿಗೂ ಒಂಥರ ಇಂಟ್ರೆಸ್ಟ್ ಅಲ್ವ ಮಕ್ಕಳು ಡ್ಯಾನ್ಸ್ ಎಲ್ಲ ಮಾಡಿದ್ರೆ. ಸೊ ಎಲ್ಲರೂ ನೋಡ್ತಾಯಿದ್ರು. ಇದೆಲ್ಲ ಆದ ನಂತರ ಹೆಣ್ಮಕ್ಳು ಕೂಡ ಅವ್ರಿಗೂ ಜೋಶ್ ಬಂದುಬಿಡ್ತು, ನಾವು ಡ್ಯಾನ್ಸ್ ಎಲ್ಲ ಮಾಡಬೇಕು ಅಂತ ಹೇಳಿ. ಹಾಗಾಗಿ ನಾವು ಯಾರಿಗೂ ಕಡಿಮೆ ಇಲ್ಲ ಅಂತ ಹೇಳಿ ಹೆಣ್ಮಕ್ಳು ಕೂಡ ಡ್ಯಾನ್ಸ್ ಎಲ್ಲ ಮಾಡಿದರು. ಹಾಗೆಯೇ ಸತೀಶ್ ಅವರು ಅಣ್ಣ ಹಾಗೆಯೇ ಅಪ್ಪ ಎಲ್ಲರೂ ಕೂಡ ಒಂದೊಂದು ಸಾಂಗ್ಸ್ ಹೇಳಿದ್ರು. ಎಲ್ಲ ಮುಗಿಸೋ ಅಷ್ಟರಲ್ಲಿ ಮೆರವಣಿಗೆ ಸ್ಟಾರ್ಟ್ ಆಯಿತು.
ನಮ್ಮ ಅಣ್ಣ ಹಾಗೆಯೇ ನಮ್ಮ ಅಪ್ಪ ಇಬ್ಬರು ಕೂಡ ಅವರು ಕೂಡ ಸಾಂಗ್ಸ್ ಎಲ್ಲ ಹೇಳಿದ್ರು. ಅಪ್ಪ ಬಂದು ಒಳಗಿನ ಕಣ್ಣನು ತೆರೆಸಿದೆನೋ ಈ ಒಂದು ಸಾಂಗನ್ನು ಹೇಳಿದ್ರು. ಅಪ್ಪನ ಬಾಯಲ್ಲಿ ಈ ಒಂದು ಸಾಂಗನ್ನು ಕೇಳಲಿಕ್ಕೆ ಒಂಥರ ತುಂಬಾ ಖುಷಿನೂ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ವಿಜೃಂಭಣೆಯಿಂದ ಈ ಒಂದು ಉತ್ಸವ ನಡೀತಾ ಇದೆ ಅಂತ ಹೇಳಿ. ಸೊ ಫೈನಲಿ ನಮ್ಮನೆಯವ್ರಿಗೆ ಬರೋವ್ರಿಗೆ ಒಂದು ಮಧ್ಯರಾತ್ರಿ 1 ಗಂಟೆನೇ ಆಗಿಬಿಟ್ಟಿತ್ತು. ಸೊ ಪೂಜೆ ಎಲ್ಲ ಮಾಡಿಸಿ ಎಲ್ಲರೂ ಮಂಗಳಾರತಿ ಎಲ್ಲ ತಗೊಂಡ್ವಿ. ಹಾಗೆಯೇ ಇವರೆಲ್ಲ ಬಂದು ನಮ್ಮ ಅತ್ತಿಗೆ ಅವರ ಅಮ್ಮ ಹಾಗೆ ಅಣ್ಣಂದರು ಮತ್ತು ಅತ್ತಿಗೆರು ಕೂಡ ಎಲ್ಲರೂ ಕೂಡ ಬಂದಿದ್ರು. ಸೊ ನಮ್ಮ ಊರಿನ ಒಂದು ದೇವಸ್ಥಾನದ ಓಪನಿಂಗ್ ಅಥವಾ ಉದ್ಘಾಟನೆ ಸಮಾರಂಭ ಈ ರೀತಿ ಒಂದು ಅದ್ಧೂರಿಯಾಗಿ ನಡೀತು. ಆ್ಯಕ್ಚುಲಿ ಅಮ್ಮ ಎಲ್ಲರಿಗೂ ಸೀರೆ ತಂದಿದ್ರು. 4 ಜನ ಹೆಣ್ಮಕ್ಳಿಗೂ ಕೂಡ 4 ಸೀರೆಗಳನ್ನು ತಂದಿದ್ರು. ಕಲರ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ಈ ವ್ಲಾಗಲ್ಲಿ ನಾನು ಶೇರ್ ಮಾಡಲಿಕ್ಕಾಗಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಯಾವುದು ಸೀರೆನ ಅಮ್ಮ ಕೊಟ್ಟಿದ್ದು ಅಂತ ಹೇಳಿ. ಸೊ ನೆಕ್ಸ್ಟ್ ಡೇ ನಮಗೆ ಮಕ್ಕಳಿಗೆಲ್ಲ ಕ್ಲಾಸಸ್ ಇದ್ದಿದ್ದರಿಂದ ಬೇಗನೆ ಹೊರಡಬೇಕಾಗಿತ್ತು. ಸೊ ಬೆಳಿಗ್ಗೆ ಬೇಗ ತಿಂಡಿ ಎಲ್ಲ ತಿಂದ್ಕೊಂಡು ಆನಂತರ ಊರಿಗೆ ಹೊರಟಿದ್ವಿ. ಮೊದಲೆಲ್ಲ ಇಷ್ಟೊಂದು ಕತೆಗಳಿರಲಿಲ್ಲ. ಸೊ ಆರಾಮವಾಗಿ 1 ವಾರ 15 ದಿವಸ 20 ದಿವಸ ಎಲ್ಲ ಉಳಿದಿದ್ದು ಬರ್ತಾಯಿದ್ವಿ. ಬಟ್ ಇವಾಗೆಲ್ಲ ಆ ರೀತಿ ಎಲ್ಲ ತುಂಬಾ ಬ್ಯುಸಿ ಲೈಫ್ ಆಗಿಬಿಟ್ಟಿದೆ. ಸೊ ಇನ್ನೂ ಮಾಡಲಿಕ್ಕಾಗಲ್ಲ. 1-2-3 ಡೇಸ್ ಇರೋದೇ ಹೆಚ್ಚು, ಆ ರೀತಿ ಆಗಿಬಿಡುತ್ತೆ ಈ ನಡುವೆ ಅಂತೂ. ಅಕ್ಕಂದ್ರಿಬ್ಬರು ಕೂಡ ನೆಕ್ಸ್ಟ್ ಒಂದು 10:30 ಮೇಲೆ ಹೋಗ್ತೀವಿ ಅಂತ ಹೇಳಿದ್ರು. ಬಟ್ ನಾವು 8:30ಗೆ ರೆಡಿ ಆಗಿದ್ವಿ. ಸೊ ನಮ್ಮ ಅತ್ತಿಗೆ ಲತಾ ನಮ್ಮಿಬ್ಬರಿಗೂ ಮಾತ್ರ ಕುಂಕುಮ ಕೊಟ್ಟಳು. ಸೊ ನನ್ನ ಈ ಒಂದು ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಹೊಸ ಕಂಟೆಂಟ್ಗಳ ಜೊತೆ.